ಹೇಳಿ. ನಮಸ್ತೆ ಗುರುಗಳೇ. ನಮಸ್ಕಾರ, ಹೇಳಿ. ನಮಸ್ತೆ, ನಾನು ಮಂಗಳೂರಿನಿಂದ ಶ್ರೀಧರ್ ಕವತರ್ ಅಂತ. ಓಕೆ. ಅದು ಏನು ನಿಮ್ಮೊಂದು ಆ್ಯಡ್ ನೋಡಿದ್ದೀನಿ ಸರ್. ಹೇಳಿ, ಅದು ಏನಾಗ್ತಿದೆ, ಏನ್ ಸಮಸ್ಯೆ? ಹೆಣ್ಮಕ್ಳ ವಶೀಕರಣ ಅಂತ ಹೇಳಿದೆ ಅಲ್ವಾ? ಯಾವ ವಶೀಕರಣ ಆಗ್ಬೇಕು? ಅದು ಕೊರಗಜ್ಜನ ಹಿಡ್ಕೊಂಡು ಒಂದು ಕ್ಷೇತ್ರದಲ್ಲಿ ನೀವು ಕೊರಗಜ್ಜನ ಹೆಸರಿನಲ್ಲಿ, ರಕ್ತೇಶ್ವರನ ಹೆಸರಿನಲ್ಲಿ ಒಂದು ವಶೀಕರಣ ಅಂತ ಒಂದು ಪೋಸ್ಟ್ ಮಾಡಿದ್ದೀರಲ್ವಾ ಸರ್? ನಿಮ್ದು ಯಾವ ಊರು ಬರುತ್ತೆ? ನಿಮ್ದು ಯಾವ ಊರು ನಮ್ದು ಸರ್? ಕುತ್ತಾರಲ್ಲಿ, ಕುತ್ತಾರು. ಕುತ್ತಾರು. ತುಳುವಲ್ಲಿ ಮಾತಾಡ್ಬೋದಾ ನಿಮ್ದು? ನಿಮ್ಮ ಹತ್ರ ಮಾತಾಡಿ. ಮಾತಾಡ್ಬೋದಾ? ಇರ್ನ ಕ್ಷೇತ್ರವಲ್ಪ? ಅವನು ಇರ್ನ ಕ್ಷೇತ್ರವಲ್ಪ? ಹೌದಪ್ಪ, ನನ್ನ ಕ್ಷೇತ್ರನೇ ಅದು. ಅಲ್ಲಲ್ಲ, ಕುತ್ತಾರು ಇಲ್ಲಿ ಮಂಗಳೂರಲ್ಲಿ ಇರೋದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಳುನಾಡಿನಲ್ಲಿ ಇರೋದು ಕುತ್ತಾರು ಕ್ಷೇತ್ರ. ಹೌದು, ಗೊತ್ತುಂಟು. ಹೌದು ಮಂಗಳೂರು ಕಡೆನೇ ಗೊತ್ತಿತ್ತು. ಹೌದು. ನಿಮ್ದು ಯಾವ ಊರಲ್ಲಿ ನೀವು ಕ್ಷೇತ್ರದಲ್ಲಿ ನೀವು ಆರಾಧನೆ ಮಾಡ್ಕೊಂಡು ಬಂದಿರೋದು ಇದು ಕೊರಗಜ್ಜನದ್ದು? ಇವಾಗ ನಿಮ್ಗೆ ಎಂತ ಆಗ್ಬೇಕಾಗಿತ್ತು? ನನಗೆ ಅಂತ ನೀನು ಏಕವಚನದಲ್ಲಿ ಮಾತಾಡಿದ್ರೆ ನಾವು ಕೂಡ ನಿಮ್ಮನ್ನ ಏಕವಚನದಲ್ಲಿ ಮಾತಾಡ್ತೇವೆ. ಎಂತ ಆಗ್ಬೇಕಾಗಿತ್ತು ಅಂತ ನಾನು ಕೇಳ್ತಾ ಇರೋದು. ಅದು- ಏಕವಚನ ಅಲ್ಲ ಇದು. ಮತ್ತೆ ಎಂತ ಅಂತ ಹೇಳಿದ್ರೆ ಏಕವಚನವಾದ ನಿಮ್ಗಿಂತ ದೊಡ್ಡ ಪೆದಂ ನಾನು. ಹೌದಾ? ಗೊತ್ತಾಯ್ತಾ? ಹಾ. ಇವಾಗ ನೀವು ಕೊರಗಜ್ಜನ ಕ್ಷೇತ್ರದಲ್ಲಿ ಆ ರೀತಿ ಎಲ್ಲ ಮಾಡ್ತಿದ್ರಲ್ವಾ, ಕೊರಗಜ್ಜರ ಹೆಸರಲ್ಲಿ ವಶೀಕರಣ, ಹೆಣ್ಮಕ್ಳ ವಶೀಕರಣ. ಸ್ತ್ರೀಯರ ಜೊತೆ ನಾನು ವಶೀಕರಣ ಮಾಡ್ಕೊಡ್ತೀನಿ ಅಂತ ಹೇಳಿ. ಅಲ್ಲಲ್ಲ, ಕೊರಗಜ್ಜ ಅದನ್ನೆಲ್ಲ ಮಾಡುವಂತ ದೈವವಾ? ಹ? ಕೊರಗಜ್ಜನ ಮೂಲ ಕೊರಗಜ್ಜನ ಮೂಲ ನಿಮ್ಗೆ ಗೊತ್ತುಂಟಾ? ಕೊರಗಜ್ಜನ ಇತಿಹಾಸ ಗೊತ್ತುಂಟಾ? ಕೊರಗಜ್ಜನ ಮೂಲ ಗೊತ್ತುಂಟಾ? ಕೊರಗಜ್ಜ ಎಷ್ಟು ವರ್ಷ ತನಕ ಅವನು ದೈವ ಆಗಿ ಇದ್ದ, ಆನಂತರ ಕಾಯಬಿಟ್ಟು ಮಾಯವನ್ನು ಸೇರಿದಂತ ದೈವ, ಅದೆಲ್ಲ ನಿಮ್ಗೆ ಗೊತ್ತುಂಟಾ? ಗೊತ್ತುಂಟು. ಎಷ್ಟು ವರ್ಷ ಆಳ್ವಿಕೆ ಮಾಡಿದ್ದಾರೆ ಕೊರಗಜ್ಜ? ಎಷ್ಟು ವರ್ಷ ಆಳ್ವಿಕೆ ಮಾಡಿದ್ದಾರೆ ಕೊರಗಜ್ಜ? ಗೊತ್ತುಂಟು ಅದ್ರ ಬಗ್ಗೆ? ನಮ್ಗೆ ಗೊತ್ತಿರುವುದರಿಂದಲೇ ನಿಮ್ಮ ಹತ್ರ ಹೇಳ್ತಿರೋದು. ಗೊತ್ತಿದ್ರೆ ನೀನ್ ಹೇಳಿ ತಿಳಿಸ್ಕೊಡಲ್ಲ. ಅಲ್ಲ, ನೀವು ವಶೀಕರಣ ಮಾಡೋರು ನಿಮ್ಗೆ ಗೊತ್ತಿಲ್ವಾ? ಹೆಣ್ಮಕ್ಳ ವಶೀಕರಣ ಮಾಡ್ತೀರಾ, ಅದು ಮಾಡಿ ಕೊಡ್ತೀರಿ. ಇದು ಏನ್ ನಿಮ್ದು ದಂಧೆ? ನೀವಾಗಿ ನಿಲ್ಲಿಸಿದ್ರೆ ಬಚಾವ್, ಇಲ್ಲಾದ್ರೆ ನಾವು ನಿಲ್ಲಿಸ್ತೇವೆ ನಿಮ್ಮ ದಂಧೆಯನ್ನ. ದಂಧೆ ಅಂತ ಹೇಳಿ ನೀವು ದೈವದ ಹೆಸರಿನಲ್ಲಿ ದಂಧೆ ಮಾಡ್ತಿದ್ದೀರಾ. ನೀವು ದೈವದ ಹೆಸರಿನಲ್ಲಿ ದಂಧೆ ಮಾಡ್ತಾ ಇದ್ದೀರಾ. ನೀವು ವಶೀಕರಣ ಅಂತ ಹೇಳ್ಬಿಟ್ಟು ಏನ್ರಿ ವಶೀಕರಣ ಮಾಡುದು ನೀವು? ಹೆಣ್ಮಕ್ಳ ಕೊರಗಜ್ಜೇನು, ಕೊರಗತನೇನು ಹೆಣ್ಮಕ್ಳನ್ನು ವಶೀಕರಣ ಮಾಡುವಂತ ದೈವವಾ? ನಿಮ್ಗೆ ಮಾನ ಮರ್ಯಾದೆ ನಾಚಿಗೆ ಏನು ಇಲ್ವಾ ನಿಮ್ಗೆ? ನಮ್ಮ ತುಳುನಾಡಿನ ದೈವವನ್ನ ಬಳಸಲಿಕ್ಕೆ ನಿಮ್ಗೆ ಯಾರಿಗೆ ಅಧಿಕಾರ ಕೊಟ್ಟಿದ್ದು? ಯಾವ ಊರು ನಿನ್ನದು? ನಂದು ದಕ್ಷಿಣ ಕನ್ನಡ ತುಳುನಾಡು. ದೈವನೇ ಬಂದು ನಿಂತ ನೆಲದಲ್ಲಿ ಎಲ್ಲಿ ನೆಲೆಸಿದೀಯ ನೀನು? ಅದನ್ನ ತಿಳಿಸಿಕೊಡು ನನಗೆ. ನಿನ್ಗೆ ಅದೆಲ್ಲ ಯಾಕೆ? ನಿಂಗೆ ಅದೆಲ್ಲ ಯಾಕೆ? ನೀನು ತುಳುನಾಡಿಗೆ ಬಂದ ದೈವವನ್ನು ನಂಬು. ನಿನ್ಗೆ ಯಾಕೆ ಬೇಕಂದ್ರೆ ನಾನು ನಿನ್ನನ್ನು ಬಿಡಲ್ಲ. ನಾನು ನೀನ್ ಯಾರಾಗಿ ಬಿಡಬೇಡ, ಗಟ್ಟಿಯಾಗಿ ಹಿಡ್ಕೋ. ಹೋಗಲ್ಲೇ ಲೋಪರ್. ನಿಂಗೆ ಯಾರು ಕೊಟ್ಟಿದ್ದು ದೈವವನ್ನು? ಇನ್ನು ಕೆಟ್ಟ ಪದ ನಿಂಗೆ ಬರ್ತದೆ. ನನ್ನ ಬಾಯಲ್ಲಿ, ಶ್ರೀಧರ್ ಕವತರ್ ಬಾಯಲ್ಲಿ ಇನ್ನು ಕೆಟ್ಟ ಪದಗಳು ಬರ್ತದೆ ನಿನ್ಗೆ. ನಿನ್ಗೆ ಯಾರು ಅಧಿಕಾರ ಕೊಟ್ಟಿದ್ದು? ನಮ್ಮ ದೈವವನ್ನು ನಮ್ಮ ದೈವವನ್ನ ಬಳಸಿ ನೀವು ವಶೀಕರಣ, ಹೆಣ್ಮಕ್ಳ ವಶೀಕರಣ ಅದು ಮಾಡ್ತೀನಿ. ಇದು ಕೇಳಿಲ್ಲ. ನಿನ್ನ ಹತ್ರ ಏನು ಕೇಳೋದು? ನೀನು ಆ ಸಮುದಾಯದ ಹತ್ರ ಕೇಳಿದ್ಯಾ? ಕೊರಗಜ್ಜನ ಸಮುದಾಯದ ಹತ್ರ ಕೇಳಿದ್ಯಾ? ನಿನ್ನ ಊರು ಯಾವ್ದು? ಹಲೋ ಹಾ, ಎಂತ ಮಾತಾಡೋದು ನೀನು? ಅಲ್ಲ ನೋಡಿ, ಎಂತ ಮಾತಾಡುದಲ್ಲ, ದೈವವನ್ನ ನಮ್ಮ ತುಳುನಾಡಿನ ಜನತೆಯಲ್ಲಿ ನೀವು ಕೇಳಿಕೊಂಡು ಕೊಂಡೋಗಿದ್ದೀರ ಅಲ್ಲಿಗೆ. ನೀವು ಅಲ್ಲಿ ಆರಾಧನೆ ಮಾಡ್ತಾ ಇದ್ದೀರಲ್ವ ನೀವು, ವಶೀಕರಣ ಅದೆಲ್ಲ ನೀವು ತುಳುನಾಡ ಜನತೆಯಲ್ಲಿ ಕೇಳಿದ್ರೆ ನೀವು? ನಿಮ್ಗೆ ಯಾರಿಗೆ ಅಧಿಕಾರ ಕೊಟ್ಟಿದ್ದು ನಮ್ಮ ದೈವವನ್ನ ಇಲ್ಲಿಂದ ಅಲ್ಲಿ ಕೊಂಡೋಗಿ ನೀವು ಪ್ರಶ್ನೆ ಮಾಡುದು, ವಶೀಕರಣ ಅಂತ ಹೇಳ್ಬಿಟ್ಟು ನೀವು ಕೇಳಿದ್ರೆ ಯಾರ ಹತ್ರ ಆದ್ರೂ? ತುಳುನಾಡಿನ ಜನರಲ್ಲಿ ಕೇಳಿದ್ರೆ ನೀವು? ನೀವು ದಂಧೆ ಮಾಡುದಲ್ವ? ನೀವು ನಮ್ಮ ದೈವವನ್ನ ಬಳಸ್ಕೊಂಡು ನೀವು ದಂಧೆ ಮಾಡುದಲ್ವ ನೀವು? ಯಾವುದೇ ಮಾಡ್ತಾ ಇಲ್ಲ. ಮತ್ತೇನ್ರಿ ಮಾಡುದು ನೀವು? ಹೆಣ್ಮಕ್ಳ ವಶೀಕರಣ, ಕೋರ್ಟಿಗೆ ನಾವು ಕೊರಗಜ್ಜೇನು ಅದು ಕೋರ್ಟಿಗೆ ಬರ್ಬೇಕಾ? ವಕೀಲರ ಕೋರ್ಟಿಗೆ ಸಹ ನೋಡ್ಕೊಳ್ತಾ ಇದೆ. ಹೆಣ್ಮಕ್ಳ ಏನು ಗಂಡನಿಗೆ ಬೇರೆ ಸಂಬಂಧ ಇದ್ದನ್ನು ಬಿಡಿಸ್ಕೊಡ್ತಾನಂತೆ ದೈವ. ಏನ್ರಿ ಅದೆಲ್ಲ? ಪರಪುರುಷ ಸಂಘವನ್ನು ಬಿಡಿಸ್ತೇವೆ, ಹೆಣ್ಣು ಮಕ್ಳ ವಶೀಕರಣ ಮಾಡ್ತೇವೆ. ಏನ್ರಿ ಅದು? ಏನು ನಿಮ್ಮ ಮನೆ ಕೆಲಸದವನ ಕೊರಗಜ್ಜ? ನಿಮ್ಮ ಕಪಾಲಕ್ಕೆ ಬಾರಿಸ್ಬೇಕು ನಿಮ್ಗೆ. ನಿಮ್ಮ ಕಪಾಲಕ್ಕೆ ನಾನು ಬಾ ಮಗನೇ, ನೀನು ಬಾ ಇಲ್ಲಿ, ಬಾ ನೀನು ಇಲ್ಲಿ ಬಂದು ಮಾತಾಡು ಇಲ್ಲಿ. ಅದೇ ನಿನ್ಗೆ ಆ ಒಂದು ನಿನ್ಗೆ ಧೈರ್ಯ ಇದ್ರೆ, ನಾನು ಕೊರಗಜ್ಜನಲ್ಲಿ ನಂಬ್ತೇನೆ ಅಂತ ಹೇಳಿ ನೀನು ಇಲ್ಲಿ ಬಂದು ನನ್ನ ಮುಂದೆ ಬಂದು ಮಾತಾಡು. ನೀನು ಕಪಾಲಕ್ಕೆ ಬಾರಿಸ್ತೀನಿ ನಾನು, ನಿಂಗೆ ಕಪಾಲಕ್ಕೆ ಬಾರಿಸ್ತೀನಿ ನಾನು.
ಏನು ಕೇಳುದು? ನೀನು ಕೇಳಿದ್ಯಾ ಹೊರಗಜನಲ್ಲಿ ನಂಬಲಿಕ್ಕೆ? ಏನು ಹೆಣ್ಮಕ್ಳ ವಶೀಕರಣ ಅಂದ್ರೆ ಏನು? ನನ್ನ ಮಾತು ಕೇಳ್ತೀಯಾ? ಏನ್ ನಿನ್ನ ಮಾತು ಕೇಳುದು? ನೀನು ಮಾಡಿದ ತಪ್ಪು. ನಿನ್ನ ಮಾತು ಕೇಳಲಿಕ್ಕೆ ನಾನು ಕಾಲ್ ಮಾಡಿಲ್ಲ. ಸರಿ ಏನು ಸರಿ ಆಯ್ತು, ನಾನು ಮಾಡಿದಂತ ತಪ್ಪು ನನಗೆ ಅರಿವಾಯ್ತು. ನೀನು ಇವಾಗ ಹೇಳಿದೆಲ್ಲ ನೀನು ತಪ್ಪಲ್ಲ. ನೀನು ಮನ್ ತಿಂದು ಹೋಗ್ತೀಯ. ನಮ್ಮ ದೈವವನ್ನ ಬಳಸಿ ಆ ರೀತಿ ಮಾಡಿದ್ರೆ ನೀನು ಮನ್ ತಿಂದು ಹೋಗ್ತೀಯ. ನೀನು ನಿಂಗೆ ಯಾರಾದ್ರೂ ಇಲ್ಲಿ ನೀನು ಒಂದು ಕೊರಗಜ್ಜೆ ಅಂದ್ರೆ ಯಾವ ಸಮುದಾಯದ ದೈವ, ಅದನ್ನು ಹೇಗೆ ನೀನು ಕೊಂಡೋಗಿದ್ಯಾ ಅಲ್ಲಿಗೆ, ಹೇಗೆ ಪ್ರತಿಷ್ಠಾಪನೆ ಮಾಡ್ತಿದ್ಯಾ, ಅದರಿಂದ ಏನು ದುಡ್ಡು ಮಾಡ್ತಾ ಇದ್ದೀಯಾ ಎಲ್ಲ ನಮ್ಗೆ ಗೊತ್ತಿದೆ ಅಲ್ವಾ? ಇಲ್ಲಿ ನೀನು ಒಂದು ಪೋಸ್ಟ್ ಮಾಡಿ ವಿಡಿಯೋ ಮಾಡಿ ಹಾಕುವುದು ಹೆಣ್ಮಕ್ಳು ವಶೀಕರಣ ಅಂತೆ, ಶ್ರೀಬಾದ್ ಏನೇನು ಬರ್ತಾ ಇದಲ್ಲ ನಿಂದದು ಕರ್ಮಕಾಂಡ. ನಮ್ಮ ಕೊರಗಜ್ಜೆ ನಿಂದೇನು ಕಾಲಡಿಲಿ ದೈವವದು? ಏನಂತ ತಿಳ್ಕೊಂಡಿದ್ದೆ ನೀನು? ಯಾರು ತುಳುವರಿ ಕೇಳುವವರು ಇಲ್ವಾ ನಿಮ್ಗೆ? ನಮ್ಮ ದೈವವನ್ನು, ತುಳುನಾಡಿನ ದೈವವನ್ನು ನೀನು ಕೊಂಡೋಗಿ ಅಲ್ಲಿ ದಂಧೆ ಮಾಡ್ತಿಲ್ಲ. ನಾವು ತುಳುವರು ಕೇಳುವವರು ಇಲ್ವಾ ನಿಮ್ಗೆ ಯಾರು? ನೀನು ಅದೇ ಪೋಕ. ನಿನ್ನ ಒಂದು ವಿಡಿಯೋ ನೋಡಿದ್ದೇನೆ. ಒಂದು ಹಿರಿಯ ವ್ಯಕ್ತಿ ನಿಂಗೆ ಕರೆ ಮಾಡಿದಾಗ, ಶ್ರೀನಿವಾಸ ಸಾಲ್ವ ಅಂತ ನಿಂಗೆ ಕರೆ ಮಾಡಿದಾಗ ನೀನು ಏಕವಚನ ಮಾತಾಡಿದೆಯಲ್ಲ. ನಿನ್ಗೆ ಅಷ್ಟೊಂದು ಧೈರ್ಯ ಇದ್ರೆ ನೀನು ಮಂಗಳೂರಿಗೆ ಬಂದು ನನ್ನ ಮುಂದೆ ಮಾತಾಡು. ನಿನ್ನ ಕಪಾಲಕ್ಕೆ ಬಾರಿಸ್ತೀನಿ ನಾನು, ಕಪಾಲಕ್ಕೆ ಬಾರಿಸ್ತೀನಿ ನಿನ್ಗೆ ನಾನು. ನೀನು ಯಾವ ಪಂಡಿತನಾಗಿರು, ಗೊತ್ತಾಯ್ತಲ್ಲ? ದೈವ ಅಂದ್ರೆ ಏನಂತ ತಿಳ್ಕೊಂಡಿದ್ರೆ ನೀವುಗಳು? ನಿನ್ ಮಾತು ಕೇಳಲಿಕ್ಕೇನಿಲ್ಲ. ನೀನು ಮಾಡಿದ್ದೆ ಅನಾಚಾರ, ತಪ್ಪು. ನೀನು ಆ ಪೋಸ್ಟ್ ಅನ್ನು ಡಿಲೀಟ್ ಮಾಡು. ತುಳುನಾಡಿನ ಜನತೆಯಲ್ಲಿ ಕ್ಷಮೆ ಕೇಳು. ಇಲ್ಲಾದ್ರೆ ನಿನ್ಗೆ ನಿರಂತರ ಕರೆ ಬರುತ್ತೆ. ಈಗ ನೋಡು, ನಿರಂತರ ಕರೆಗಳು ಬರುತ್ತೆ ನಿನ್ಗೆ. ತುಳುನಾಡಿನ ಜನತೆಯನ್ನು ನೀನು ಎಬ್ಬಿಸಬೇಡ. ನಿಂಗೆ ಫಸ್ಟ್ ಹೇಳ್ತೇನೆ, ಎಬ್ಬಿಸಬೇಡ. ನೀನು ಕರೆ ಮಾಡಿದ ಹಿರಿಯ ವ್ಯಕ್ತಿಗಳಿಗೆ ಏಕವಚನದಲ್ಲಿ ಮಾತಾಡುದು ನೀನು ದೊಡ್ಡ ಇದುವ ನೀನು? ನಿಂಗೆ ಯಾರು ನಿಂಗೆ ಹೇಳಿಕೊಟ್ಟಿದ್ದು ನೀನು ಕೊರಗಜ್ಜನನ್ನು ಅಲ್ಲಿಕೊಂಡು ನಿನ್ನ ಊರಲ್ಲಿ ಕೊಂಡು ನಂಬಲಿಕ್ಕೆ? ನಿಂಗೆ ತುಳು ಬರಲ್ಲ. ನಿಂಗೆ ತುಳು ಭಾಷೆ ಬರುತ್ತಾ? ನಿಂಗೆ ದೈವದ ಭಾಷೆ ತುಳು ಭಾಷೆ. ಆ ಭಾಷೆಯಲ್ಲಿ 4 ಪದ ಆಡು ನೀನು. ಬರ್ತದೆ ನಿಂಗೆ? ಬರ್ತದಲ್ಲ ನಿಂಗೆ? ತುಳುನಾಡಿನ ಭಾಷೆ ಬರುತ್ತಾ? ದೈವದ ಭಾಷೆ ಬರುತ್ತಾ ನಿಂಗೆ? ತುಳು ಬಂದ್ರೆ ಮಾತ್ರ ಅದು ನಮ್ಮ ತುಳುನಾಡಿನ ದೈವ ರೀ. ಅದು ನಮ್ಮ ತುಳುನಾಡು. ಅದು ನಾವು ಆರಾಧನೆ ಮಾಡುವಂತ ದೈವ. ನಿನ್ಗೆ ಗಷ್ಟದ ಮೇಲೆ ಇರುವವನಿಗೆ ದೈವ ಅಲ್ಲ ಅದು. ನಿನಗೆ ಘಟ್ಟದ ಮೇಲೆ ಇರ್ಲಿಕ್ಕೆ ದೈವ ಅಲ್ಲ ಅದು. ನಮ್ಮ ತುಳುನಾಡಿನ ದೈವ. ಅದು ನಮ್ಮ ಆರಾಧನೆ ಮೂಲ. ನಿನಗೆ ಘಟ್ಟದ ಮೇಲೆ ಹೋಗಿ ನಂಬಲಿಕ್ಕೆ ಅದು ಏನು ಇದು? ನೀನು ನಿನ್ನ ಹಿರಿಯರನ್ನು ನೀನು ಯಾರಾದರೂ ನಿನ್ನ ಕುಟುಂಬದಲ್ಲಿ ಸತ್ತೋಗಿದ್ರೆ ಅವರನ್ನು ನಂಬಿ ನೀನು ದಂಧೆ ಮಾಡು. ನೀನು ನಮ್ಮ ದೈವವನ್ನು ಬಳಸಬೇಡಿ ನೀವು. ನಿಂಗೆ ಯಾರು ನಿನ್ಗೆ ರೈಸ್ ಕೊಟ್ಟಿದ್ದು? ನಿಂಗೆ ಅನಾವಶ್ಯವಾಗಿ ಮಾತಾಡುದಲ್ಲ. ನಮ್ಮ ದೈವವನ್ನು ಬಳಸಲಿಕ್ಕೆ ನಿಂಗೆ ಯಾರು ರೈಸ್ ಕೊಟ್ಟಿದ್ದು? ನೀ ಕಾಲ್ ರೆಕಾರ್ಡ್ ಹಾಕಿದ್ದೇನೆ. ನಿನ್ಗೆ ಯಾರು ರೈಸ್ ಕೊಟ್ಟಿದ್ದು? ನಿನ್ಗೆ ಇಲ್ಲಿ ಕುತ್ತಾರ ಮೂಲದಲ್ಲಿ ಬಂದು ಕೇಳಿದ್ಯಾ? ನೀನು ಪ್ರಶ್ನೆ ಮಾಡಿದ್ಯಾ? ಕೊರಗಜ್ಜನ ನಾನು ಇಲ್ಲಿಂದ ಕೊಂಡೋಗ್ತೇನೆ, ನಾನು ಅಲ್ಲಿ ನಂಬ್ತೇನೆ. ನಿಂದು ಊರು ಯಾವ್ದು ಹೇಳು? ನಿಂದು ಫಸ್ಟ್ ಆಫ್ ಆಲ್ ನಿನ್ನ ಊರು ಯಾವ್ದು ಹೇಳು? ನಿಂದು ಊರು ಯಾವುದು? ನಾನು ಮಂಗಳೂರಲ್ಲಿ ಇರ್ತೇನೆ. ನಾನು ಮಂಗಳೂರಿಗೆ ಬಂದ್ರೆ ನೀನು ಎಲ್ಲಿಗೆ ಬೇಕಾದ್ರೆ ಕರೆ, ನಾನು ಬರ್ತೇನೆ. ನಾನು ಶ್ರೀಧರ ಕವತಾರ ಅಂತ ಎಲ್ಲಿಗೆ ಕರೆದ್ರು ನೀನು ಬರ್ತೇನೆ ನಾನು. ನಿಂದು ಊರೇ ಇಲ್ಲ ಅಂತ ಹೇಳು. ನಿಂದು ಊರಲ್ಲಿ ಸರಿ. ಇಷ್ಟೊಂದೆಲ್ಲ ಎಲ್ಲ ಮಾತಾಡ್ತಿದ್ಯಲ್ಲ, ನಾನೇ ಹಾಕಿದ್ದ ಬೇರೆಯವ್ರು ಹಾಕಿದ್ದ ನೋಡಿದ್ಯಾ? ಅಲ್ಲಿ ಪೋಸ್ಟ್ ಅಲ್ಲಿ ನಿಂದು ನಂಬರ್ ಉಂಟಲ್ಲ, ಪೋಸ್ಟ್ ಅಲ್ಲಿ ನಿಂದು ನಂಬರ್ ಉಂಟಲ್ಲ. ನಂಬರ್ ಯಾರು ಹಾಕಿದ್ದಾರೆ? ಯಾರು ನಂಬರ್? ನಿಂದು ನಂಬರ್ ಯಾಕೆ ಬಂತಲ್ಲಿ? ನಿಂದು ನಂಬರ್ ಯಾಕೆ ಬಂತು? ನೀನು ಯಾವ ಪಂಡಿತ? ನೀನು ಯಾವ ಪಂಡಿತ ಹೆಸರಿನಲ್ಲಿ ಇವರಲ್ಲಿ ದಂಧೆ ಮಾಡುವವರ ನೀವು? ನೀನು ಯಾವ ಪಂಡಿತ? ನೀನು ನೀನು ಯಾವ ಪಂಡಿತ ಮಾರಾಯ? ಅಲ್ಲ ಆಯ್ತು, ಏನಾಯ್ತು? ಏನು ಬೆಬ್ಬೆ ಮಾತಾಡ್ತಿ? ಏನು ಬೆಬ್ಬೆ? ನಿನ್ಗೆ ಕೊರಗಜ್ಜನ ಭಾಷೆ ಬರ್ತದೆ? ನಿಂಗೆ ತುಳು ಭಾಷೆ ಬರುತ್ತೆ ನಿನ್ಗೆ? ಇಲ್ಲಿನ ಆರಾಧನೆ ನಿನ್ಗೆ ಅಲ್ಲಿಕೊಂಡು ನಿಂಗೆ ಮಾಡಿ ದಂಧೆ ಮಾಡ್ತೀನಿ. ನಿಂಗೆ ನಾಚಿಕೆ ಪೋಸ್ಟ್ ಮಾಡ್ತೇನೆ. ನೀನು ಆ ಪೋಸ್ಟ್ ಅನ್ನು ಡಿಲೀಟ್ ಮಾಡು. ಮೊದಲು ಪೋಸ್ಟ್ ಡಿಲೀಟ್ ಮಾಡು. ಮಾಡಿಸ್ತೇವೆ ನಾವು, ತುಳುವಾರು ಮಾಡಿಸ್ತೇವೆ ನಾವು. ನಮ್ಗೆ ಅಷ್ಟು ಗೊತ್ತುಂಟು ನಮ್ಗೆ ಏನ್ ಮಾಡ್ಬೇಕಂತ. ನಿಂಗೆ ಹೇಳ್ಕೊತಾ ಇದೆಯಲ್ಲ ಎರಡು ಕೈಯಿಂದ. ಹೇಳ್ತಾ ಇದೆಯಲ್ಲ ನೋಡು, ನಿಂಗೆ ಮರ್ಯಾದೆಯಾಗಿ ಹೇಳ್ತೇನೆ. ನೀನು ಯಾವ ಕಾಟ್ ಪಂಡಿತ ಅಂತ ನಂಗೆ ಗೊತ್ತಿಲ್ಲ. ನೀನು ಕಾಟ್ ಪಂಡಿತ. ನೀನು ನಿನ್ನ ಪಂಡಿತ ಕುಲಕ್ಕೆ ನೀನು ಅವಮಾನ. ನೀನು ಕಾಟ್, ನಾವು ತುಳುವಲ್ಲಿ ಕಾಟ್ ಅಂತ ಹೇಳ್ತೇವೆ, ಯಾವುದಕ್ಕೂ ಬೇಡದವ ಆ ಪಂಡಿತ ನೀನು. ನೀನು ನಮ್ಮ ದೈವ ಹೆಣ್ಮಕ್ಳು ವಶೀಕರಣ ಮಾಡ್ಬೇಕಾ? ನಮ್ಮ ದೈವ ಕೋರ್ಟ್ ಕೇಸನ್ನು ಸರಿ ಮಾಡ್ಬೇಕಾ ಬಂದು? ಏನು ಗಂಡನಿಗೆ ಬೇರೆ ಸಂಬಂಧ ಇದ್ರೆ ಅದನ್ನು ಸರಿ ಮಾಡ್ತಾನೆ. ಎಂತ ನಿನ್ನ ಕರ್ಮಕಾಂಡವ ನಿಂದು? ಯಾವ ಪಂಡಿತ ನೀನು? ನಿನ್ನ ಜನ್ಮಕ್ಕೆ ನಿಂಗೆ ನಾಚಿಕೆ ಆಗ್ಬೇಕು, ನಿಂಗೆ ಉಗಿಬೇಕು ನಿಂಗೆ. ನಮ್ಮ ತುಳುನಾಡಿನ ದೈವ ಇಲ್ಲಿ ಬಂದು ಇಲ್ಲಿ ತುಳುನಾಡಿನಲ್ಲಿ ಇಷ್ಟು ಗುತ್ತು ಬರಕೆ ಇದೆ.
ಎಷ್ಟು ಚಾಕರಿ ಮಾಡುವವರಿದ್ದಾರೆ ಇಲ್ಲಿ ಯಾರ ಹತ್ರ ಆದ್ರೂ ನೀನು ಕೇಳಿದ್ಯಾ ನೀನು? ನಾನು ಕೊರಗ ಜನನ ಹೋಗಿ ನನ್ನ ಊರಲ್ಲಿ ನಂಬ್ತೀನಿ, ನಾನೊಂದು ಪ್ರಶ್ನೆ ಮಾಡ್ತೇನೆ, ನಾನು ಕೊರಗ ಜನ ಹೆಸರಲ್ಲಿ ದುಡ್ಡು ಮಾಡ್ತೇನೆ ಅಂತ ನೀನು ಎಲ್ಲಾದ್ರೂ ಕೇಳಿದ್ಯಾ ನೀನು? ನಾವು ನಮ್ಮ ಊರಲ್ಲಿ ದಂಧೆ ಮಾಡುವುದನ್ನು ನಿಲ್ಲಿಸ್ತೇವೆ. ನೀನು ಯಾವನು ನೀನು? ನಿಂಗೆ ಯಾರು ರಹಿಸಿಕೊಟ್ಟಿದ್ದೀನಿ ನಿಂಗೆ? ಯಾವನು ನೀನು? ಯಾವ ಪಂಡಿತ ನೀನು? ಯಾವ ಪಂಡಿತ ನೀನು? ಪೋಸ್ಟ್ ಮಾಡ್ತೀವಿ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮದಲ್ಲಿ ಏನೇನು ಪೋಸ್ಟ್ ಮಾಡ್ತೀರಾ ನೀವು? ನಿಮ್ಗೆ ಬಾಯಿಗೆ ಬಂದ ಹಾಗೆ ಅಲ್ವಾ? ಏನು ಕೊರಗ ಜನ ನೀವು ದುಡ್ಡಿಗೆ ತಗೊಂಡಿದ್ದೀರಾ ನೀವು? ನೀನಾಗೆ ಕ್ಷಮೆ ಯಾಚನೆ ಮಾಡು, ಇಲ್ಲದ್ರೆ ನಿಂಗೆ ಪ್ರತಿಯೊಂದು ಸಲ ಈಗ ಕಾಲ್ ಬರುತ್ತೆ ನಿನಗೆ, ತುಳುನಾಡಿನ ಜನತೆಯಿಂದ ನಿಂಗೆ ಪ್ರತಿಯೊಬ್ಬರದ್ದು ಕರೆ ಬರ್ತೇನೆ ನಿಂಗೆ. ನೀನು ಕೇಳಿದ್ದೆ ಯಾರ ಹತ್ರ ಆದ್ರೂ ನಾನು ಕೊರಗ ಜನ ಹೋಗಿ ನಂಬ್ತೇನೆ, ಪ್ರತಿಷ್ಠಾಪನೆ ಮಾಡ್ತೇನೆ, ದುಡ್ಡು ಮಾಡ್ತೇನೆ ಕೇಳಿದೆ ನೀನು? ನಾನು ದುಡ್ಡು ಮಾಡ್ಲಿಕ್ಕೆ ನಾನು 108 ದಾರಿಗಳು ಹಾಕಿದ್ದೆ. ನಿಂದು ಬೇರೆ ಏನು ಬೇಕಾದ್ರೂ ಮಾಡು, ನೀನು ಬೇರೆ ಏನು ಬೇಕಾದ್ರೂ ಮಾಡು ಮಾರಾಯ. ನೀನು ಬೇರೆ ನೋಡು, ನೀನು ಬೇರೆ ಏನ್ ಬೇಕಾದ್ರೂ ಮಾಡು, ನಮ್ಮ ಕೊರಗ ಜನಸರಲ್ಲಿ ನೀನು ದಂಧೆ ಮಾಡಬೇಡ, ನಿಲ್ಸು. ಅದು ತುಳುನಾಡಿಗೆ ಮಾತ್ರ ಸೀಮಿತ, ದೈವಾರಾಧನೆ ತುಳುನಾಡಿಗೆ ಮಾತ್ರ ಸೀಮಿತ. ಘಟ್ಟದ ಮೇಲೆ ಬರ್ಲಿಕ್ಕೆ ನಮ್ಮ ದೈವ ಪ್ರಮಾಣ ಮಾಡಿ ಹೇಳ್ತೇನೆ ಕೇಳಿ ಸ್ವಾಮಿ. ನನ್ನ ಕೊರಗನಿಗೆ ಯಾವುದೇ ಕಾರಣಕ್ಕೂ ನಾನು ಮೋಸದ ಮಾತುಗಳು ಹೇಳಿ ಜನರಿಗೆ ನೀನು ಕೊರಗ ಜನ ನಂಬೇಡ. ನೀನು ಕೊರಗ ಜನ ನಂಬಲಿಕ್ಕೆ ನೀನು ಯಾರು? ತುಳುನಾಡಿಗೆ ಬಂದು ನಂಬು. ತುಳುನಾಡಿನ ಇಲ್ಲಿ ಏನಾದ್ರು ಮನೆ ಕಟ್ಟಿ ಇಲ್ಲಿ ನಂಬು. ತುಳುನಾಡಿನಲ್ಲಿ ಬಂದು ನಿಂಗೆ ಅಷ್ಟೊಂದು ದೈವ ಭಕ್ತಿ ಇದ್ರೆ ಘಟ್ಟದ ಮೇಲೆ ಬರ್ಲಿಕ್ಕೆ ನಮ್ಮ ದೈವ. ಮನೆ ಕಟ್ಟಿದ್ರೆ ಮನೆ ಮಾಡಿದ್ರೆ ಅಜ್ಜನ್ ಅಲ್ಲಿ ಇಲ್ಲಿ ತುಳುನಾಡಿನಲ್ಲಿ ಬಂದು ನಂಬು. ನಿನ್ಗೆ ಅಷ್ಟೊಂದು ದೈವ ಭಕ್ತಿ ಇದ್ರೆ ನೋಡು, ನಿನ್ಗೆ ಅಷ್ಟೊಂದು ನೋಡು ಮಾರಾಯ, ನಿನಗೆ ಅಷ್ಟೊಂದು ಮಂಡೆ ನಿನಗೆ ಸರಿ ಇಲ್ಲ ಬೋಳಿ ಮಗ, ಮಂಡೆ ನಿನಗೆ ಸರಿ ಇಲ್ಲ, ನಿನಗೆ ಸರಿ ಇಲ್ಲ ಮಂಡೆ ಬೋಳಿ ಮಗನೇ. ಏನು ಗೊತ್ತ ನಿಮ್ಗೆ ಯಾರು ಕೇಳುವುದಿಲ್ಲ, ನಿಮ್ಗೆ ತುಳುನಾಡಿನಲ್ಲಿ ಯಾರು ನಿಮ್ಮನ್ನು ಕೇಳುವುದಿಲ್ಲ. ಯಾಕಂದ್ರೆ ಎಲ್ಲರಿಗೂ ಯಾರು ತುಳುನಾಡವರಿಗೂ ಕೂಡ ದೈವ ಬೇಡದಾಗೆ ಆಗಿದೆ ನಿಮ್ಮಿಂದಾಗಿ. ಎಂತ ಕರ್ಮಕಾಂಡ ನಿಮ್ದು? ವಶೀಕರಣ ಅಂತ ನಿನ್ನ ಮನೆಯವರಿಗೆ ವಶೀಕರಣ ಮಾಡ, ನಿನ್ನ ಮನೆಯವರಿಗೆ ವಶೀಕರಣ ಮಾಡು, ನೀನು ಊರವರಿಗೆ ವಶೀಕರಣ ಮಾಡ್ಲಿಕ್ಕೆ ಹೋಗ್ಬೇಡ. ನಾನು ಎಂತ ಸಹ ಹೇಳ್ತಾ ಉಂಟು, ಕರ್ಮದ ಪೋಸ್ಟ್ ನಿಂದು ಕರ್ಮದ ಪೋಸ್ಟಾ? ನಿನ್ನ ಧರ್ಮದ ಪೋಸ್ಟಾ ಅಂದ್ರೆ ನನ್ನ ಮತ್ತೆ ಎಂತ ನಿಂದು? ನಿಂಗೆ ಇನ್ನು ಕೆಟ್ಟ ಪದ ಬಯಸ್ತೇನೆ, ಕೆಟ್ಟ ಪದ ಬಳಕೆ ಮಾಡ್ತೇನೆ ನಿಮಗೆ. ನಿಮ್ಮಂತವರಿಗೆ 3rd ಕ್ಲಾಸ್ಗಳಿಗೆ ಕೆಟ್ಟ ಪದ ಬಳಕೆ ಮಾಡಬೇಕು. ನೀನು ಕೇಳಿದ್ದೆ ತುಳುನಾಡಿನ ಜನತೆಯಲ್ಲಿ? ನೀನು ಕೇಳಿದ್ದೆ? ನೀನು ಕೇಳಿದ್ದೆ? ರೆಕಾರ್ಡ್ ನಾನು ಕೂಡ ಹಾಕಿದ್ದೇನೆ, ಶೇರ್ ಮಾಡ್ತೇನೆ ಈಗ, ನಾನು ಕೂಡ ಹಾಕಿದ್ದೇನೆ. ನೀನು ಕೇಳಿದ್ದೆ? ನೀನು ತುಳುನಾಡಿನ ಜನತೆಯಲ್ಲಿ ಕೇಳಿದ್ಯಾ? ನೀನು ಕೇಳಿದ್ಯಾ? ನೀನು ಯಾರು ಕೊರಗ ಜನ ಅಲ್ಲಿ ಹೋಗಿ ನಂಬಲಿಕ್ಕೆ? ಯಾರು ನೀನು ವಶೀಕರಣ ಮಾಡ್ಲಿಕ್ಕೆ? ಏನು ವಶೀಕರಣ ನಿಂದು? ಏನು ವಶೀಕರಣ ನಿಂದು? ಏನು ನಿಂದು ವಶೀಕರಣ? ಎಷ್ಟು ಜನಕ್ಕೆ ಮಾಡಿದ್ಯಾ? ಎಷ್ಟು ಅಲ್ಲಲ್ಲ, ಕೊರಗ ಜನ ಹೆಸರಲ್ಲಿ ಎಷ್ಟು ಹೆಣ್ಮಕ್ಳನ್ನ ಪಟಾಯಿಸಿ ಕೊಟ್ಟಿದ್ಯಾ ನೀನು? ಎಷ್ಟು ಜನಕ್ಕೆ ಕೊಟ್ಟಿದ್ಯಾ ನೀನು ಹೆಣ್ಮಕ್ಳನ್ನ ಪಟಾಯಿಸಿ ವಶೀಕರಣದಲ್ಲಿ? ಎಷ್ಟು ಜನಕ್ಕೆ ಕೊಟ್ಟಿದ್ಯಾ ಬೋಳಿ ಮಗನೇ? ಎಷ್ಟು ಜನಕ್ಕೆ ಕೊಟ್ಟಿದ್ಯಾ ನೀನು? ಕಪಾಳಕ್ಕೆ ಬರ್ತೀನಿ ನಿನಗೆ, ಕಪಾಲ ಮೋಕ್ಷ ಮಾಡ್ಬೇಕು ನಿಮ್ಮಂತವರಿಗೆ, ಲೋಪಾರ್ಗಳಿಗೆ. ಮಗನಿಗೆ ಮಾಡ್ಬೇಕು ನನ್ನಂತವನ. ನೀನು ಇಲ್ಲಿಗೆ ಬಂದು ಮಾತಾಡ, ಅಲ್ಲಿ ನಿಂತು ಘಟ್ಟದ ಮೇಲೆ ನಿಂತ್ಕೊಂಡು ಏನ್ ಮಾತಾಡ್ತೀಯ ನೀನು? ಎಂತ ಮಂಡೆ ಬಿಸಿ ಮಾಡ್ತೀಯ ಮಾತಾಡ ಕದಿಮ ಕಲ್ಲ. ನಿಮ್ಗೆ ದುಡಿದು ತಿನ್ಲಿಕ್ಕೇನು ಕೈಕಾಲೆಲ್ಲ ನಿಮ್ಗೆ ಇದು ಆಗಿದೆ, ಕುಷ್ಠ ಹಿಡಿದಿದೆ ನಿಮ್ಗೆ ಕೈಕಾಲಿಗೆ. ನೀನು ಯಾವ ಸೀಮೆ ಪಂಡಿತ ನೀನು? ಯಾವ ಪಂಡಿತಲ್ಲ ನೀನು? ಈಗ ನಾನು ಮಾತಾಡ್ತೀನಿ, ನನ್ಗೊಂದು ವಶೀಕರಣ ಮಾಡು ನೀನು, ನೋಡುವ. ನನ್ಗೆ ಈಗ ವಶೀಕರಣ ಮಾಡು ನೀನು. ದ್ಯಾವರ್ಸಿ ಇದೆಯಾ ನೀನು? ನಿನಗೆಂತ ಮಾಡು? ದ್ಯಾವರ್ಸಿ ನಿನ್ನ ಅಪ್ಪ, ನಿನ್ನ 3 ಕಾಸಿನವ ನಾಯಿ ನನ್ನ ಮಗನೇ, ನಾಯಿ ನನ್ನ ಮಗನೇ, ನಿನ್ನ ಅಪ್ಪ 3 ಕಾಸಿನವನ. ನಿನ್ ಮನೆ ಹೆಣ್ಮಕ್ಳನ್ನೆಲ್ಲ ವಶೀಕರಣ ಮಾಡು, ಊರ ಹೆಣ್ಮಕ್ಳನ್ನ ವಶೀಕರಣ ಮಾಡ್ಲಿಕ್ಕೆ ಬರಬೇಡ. ನಿಮ್ಮನೆ ಹೆಣ್ಮಕ್ಳಿಗೆ ವಶೀಕರಣ ಮಾಡು ನೀನು. ನಿನ್ನ ಮನೆ ಹೆಣ್ಮಕ್ಳಿಗೆ ವಶೀಕರಣ ಮಾಡು, ಇಲ್ಲಿ ಪಬ್ಲಿಕ್ ಆಗಿ ಮಾಡಬೇಡ. ನಿಂಗೆ ಮಾತಾಡ್ಲಿಕ್ಕೆ ಬರುದಿಲ್ಲ, ನಿನಗೆ ಪೆದ ಮಾತಾಡ್ತೀಯ ನೀನು. ನಿನ್ನ ಅಪ್ಪನಿಗೆ ಹುಟ್ಟಿದವನಾಗಿದ್ರೆ ನೀನು ಮಂಗಳೂರಿಗೆ ಬಂದು ಇದೇ ಪದವನ್ನು ಬಳಕೆ ಮಾಡು, ಇದೇ ಪದವನ್ನು ಬಳಕೆ ಮಾಡಿ ಮಾತಾಡು ನೀನು. ನೀನು ಇಲ್ಲಿಗೆ ಬಂದು ಮಾತಾಡು, ಅದೇ ಪದ ಇಲ್ಲಿಗೆ ದೇವಸ್ಥಾನ ಅಂತ ಹೇಳಿದ್ಯಲ್ಲ, ಅದೇ ಪದವನ್ನ ನೀನು ಮಂಗಳೂರಿಗೆ, ನಿನ್ನ ಅಪ್ಪನಿಗೆ ಹುಟ್ಟಿದವನಾಗಿದ್ರೆ ನೀನು ಮಂಗಳೂರಲ್ಲಿ ಬಂದು ಮಾತಾಡು. ನೀನು ಅಪ್ಪನಿಗೆ ಹುಟ್ಟಿದ್ರೆ ನೀನು ನನ್ನ ಮಾತು ಕೇಳಿ. ನೀನು ಬ್ಯಾವರ್ಸಿದ್ಯಾ ನೀನು? ನಾನು ಇದನ್ನು ವೈರಲ್ ಮಾಡ್ತೀನಿ. ನಮ್ಮ ದೈವವನ್ನ ಬಳಸಿ ಧನ್ಯ ಮಾಡ್ತೀಯಲ್ಲ, ನಿನ್ಗೆ ಇದೆ, ನಿನ್ಗೆ ಇದೆ ನೋಡು. ನಿನ್ನ ವಂಶ ನಿರ್ನಾಂಶ ನೀನು ಇಷ್ಟೇ. ಈಗ ನೀನು ಕಾಟ್ ಪಂಡಿತ, ನೀನು ಕಾಟ್ ಪಂಡಿತ.
ನಿಂಗೆ ದೈವದ ನೀನು ಬಗ್ಗೆನೇ ಚಿಕ್ಕ ಗೊತ್ತಿಲ್ಲ. ನೀನು. ನೀನು ದೈವದಲ್ಲಿ ವಶೀಕರಣ ಮಾಡ್ತೀಯ, ನೀನು ದೈವದ ನೀನು ವಶೀಕರಣ ಮಾಡ್ತೀಯ, ಚಿಕ್ಕ ನೀನು. ಹೆಣ್ಮಕ್ಳನ್ನ ಪಟಾಯಿಸ್ತೀಯ. ಯಾಕೆ ನಿಮ್ಮ ಹೆಣ್ಮಕ್ಳನ್ನ ಪಟಾಯಿಸ್ಲಿಕ್ಕೆ ವಶೀಕರಣ ಮಾಡ್ತೀಯ ನೀನು? ಊರವರ ಹೆಣ್ಮಕ್ಳಿಗೆ ಯಾಕೆ ನೀನು ಆ ಮಾತುಗಳು. ರೀತಿಯಲ್ಲಿ ಪೋಸ್ಟ್ ಮಾಡ್ತೀಯ?